ನಮಸ್ಕಾರ ಸ್ನೇಹಿತರೆ, ಇಂದು ನಾವು 14 ಡಿಸೆಂಬರ್ ರಿಂದ 21 ಡಿಸೆಂಬರ್ 2025 ಸಂಖ್ಯೆ ಶಾಸ್ತ್ರದ ವಾರ ಭವಿಷ್ಯವನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಾರ ನಿಮಗೆ ಯಾವ ರೀತಿಯ ಶಕ್ತಿ, ಅವಕಾಶ ಮತ್ತು ಸವಾಲುಗಳು ಬರಬಹುದು? ನಿಮ್ಮ ಲಕ್ಕಿ ನಂಬರ್, ಲಕ್ಕಿ ಕಲರ್ ಮತ್ತು ಪ್ರತಿಯೊಬ್ಬ ಲೈಫ್ ಪಾತ್ ನಂಬರ್ಗೆ ಸೂಕ್ತವಾದ ಪರಿಹಾರಗಳನ್ನು ಇಲ್ಲಿ ಕೇಳೋಣ. ಹಾಗಾದ್ರೆ ಶುರು ಮಾಡೋಣ. ದಿನಾಂಕ 1, 10, 19, 28 ರಲ್ಲಿ ಹುಟ್ಟಿದವರ ಪಾತ್ ನಂಬರ್ 1 ನಾಯಕತ್ವದ ವಾರವಾಗಲಿದೆ. ಈ ವಾರ ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ನೀವು ಮಾಡಬೇಕೆಂದುಕೊಂಡಿದ್ದ ಕೆಲಸಗಳು ಸರಿಯಾದ ಮಾರ್ಗದಲ್ಲಿ ಸಾಗುತ್ತವೆ. ಕೆಲಸದಲ್ಲಿ ವೇಗ, ಗೌರವ ಮತ್ತು ಹೊಸ ಅವಕಾಶಗಳು ನಿಮ್ಮ ಕಡೆ ಬರುತ್ತವೆ. ಹಣದ ವಿಷಯದಲ್ಲಿ ಲಾಭ ಇದ್ದರೂ ತಕ್ಷಣ ತುರ್ತು ಮನಸ್ಸಿನಿಂದ ಮಾಡಬಹುದಾದ ಖರ್ಚನ್ನು ತಪ್ಪಿಸಿ. ಸಂಬಂಧದಲ್ಲಿ ಅತಿಯಾದ ವಾದ ಮಾಡದೆ ಅವರ ಮಾತನ್ನು ಕೇಳುವುದು ಉತ್ತಮ. ಪರಿಹಾರ: ಭಾನುವಾರ ಸೂರ್ಯನಿಗೆ ನೀರು ಅರ್ಪಿಸಿರಿ. ಕೆಂಪು ಬಣ್ಣವನ್ನು ಹೆಚ್ಚು ಬಳಸಿರಿ. ದಿನಾಂಕ 2, 11, 20, 29 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 2 ಸೌಮ್ಯವಾದ ಶಾಂತಿವಾರ ಆಗಲಿದೆ. ನಿಮ್ಮ ಜೀವನದಲ್ಲಿ ಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಸಂಬಂಧಗಳ ಸಿಹಿತನ ಹೆಚ್ಚಾಗುವ ವಾರ ಇದು. ಕೆಲಸದಲ್ಲಿ ಸಹಕಾರ ಮತ್ತು ತಂಡದ ಬೆಂಬಲ ದೊರೆಯುತ್ತದೆ. ಹಣ ನಿಧಾನವಾಗಿ ಬಂದರೂ ನಷ್ಟವಿಲ್ಲ. ಸಂಬಂಧಗಳಲ್ಲಿ ಸ್ನೇಹ, ಕಾಳಜಿ ಮತ್ತು ಸಿಹಿತನ ಹೆಚ್ಚುತ್ತದೆ. ಪರಿಹಾರ: ಸೋಮವಾರ ಚಂದ್ರನಿಗೆ ಹಾಲು ಮಿಶ್ರಿತ ನೀರು ಅರ್ಪಿಸಿರಿ. ಬಿಳಿ ಬಣ್ಣ ಉತ್ತಮ. ದಿನಾಂಕ 3, 12, 21, 30 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 3 ತುಂಬ ಚುರುಕು ಮತ್ತು ಜಾಣ್ಮೆಯ ವಾರವಾಗಲಿದೆ. ನಿಮ್ಮ ಮಾತಿನ ಶಕ್ತಿ ಮತ್ತು ಆಕರ್ಷಣೆ ಈ ವಾರ ಹೆಚ್ಚಾಗಿರುತ್ತದೆ. ಯಾವುದೇ ಮೀಟಿಂಗ್ ಮತ್ತು ಇಂಟರ್ವ್ಯೂಸ್ ಅತ್ಯುತ್ತಮವಾಗಿರುತ್ತದೆ. ಹೊಸ ಕೆಲಸ ಸಿಕ್ಕುವ ಯೋಗ ಕೂಡ ಇದೆ. ಹೊಸ ಕಲಿಕೆ, ಹೊಸ ಅವಕಾಶ, ಹೊಸ ಜನರ ಭೇಟಿ. ಹಣದ ವಿಷಯದಲ್ಲಿ ಹೊಸ ಮಾರ್ಗ ಕಂಡುಬರುವ ಸಾಧ್ಯತೆ. ಪರಿಹಾರ: ಗುರುವಾರ ರಾಯರ ದರ್ಶನ ಮಾಡಿ. ಬಣ್ಣ ಹಳದಿ ಬಳಸಿ. ದಿನಾಂಕ 4, 13, 22, 31 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 4 ಪರಿಶ್ರಮದ ವಾರವಾಗಲಿದೆ. ಹಗಲು ರಾತ್ರಿ ಮಾಡಿದ ಪರಿಶ್ರಮಕ್ಕೆ ಈ ವಾರ ಫಲ ದೊರೆಯುತ್ತದೆ. ಉತ್ತಮ ಯೋಚನೆ ಮತ್ತು ಪರಿಶ್ರಮ ಬೇಕೇ ಬೇಕು. ನಿಮ್ಮ ಯಶಸ್ಸಿನ ಕೀಲಿ. ಕೆಲಸದಲ್ಲಿ ಕ್ರಮಬದ್ಧತೆ ನಿಮಗೆ ಲಾಭ. ಹಣ ನಿಧಾನವಾಗಿ ಬರಬಹುದಾದರೂ ನಿರಂತರತೆ ಇರುತ್ತದೆ ಮತ್ತು ಭದ್ರತೆ ಇದೆ. ಪರಿಹಾರ: ಶನಿವಾರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ಬಣ್ಣ ಕಪ್ಪು ಉತ್ತಮವಾಗಲಿದೆ. ದಿನಾಂಕ 5, 14, 23 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 5 ಹಲವಾರು ಸವಾಲುಗಳಿಂದ ಕೂಡಿರುವ ವಾರವಾಗಲಿದೆ. ಈ ವಾರ ಚಲನೆಯ, ಹೊಸತನದ ಮತ್ತು ಚೇತನದ ವಾರ. ಹೊಸ ಸಂಪರ್ಕಗಳು, ಹೊಸ ಅವಕಾಶಗಳು, ಪ್ರಯಾಣ ಕೂಡ ಬರಬಹುದು. ಕೆಲಸ ಬದಲಾವಣೆ ಅಥವಾ ಹೊಸ ಆಫರ್ ಸಿಗುವ ಸಾಧ್ಯತೆ ಹೆಚ್ಚು. ಸಂಬಂಧಗಳಲ್ಲಿ ಹೊಸ ಚೈತನ್ಯವಿರಲಿದೆ ಮತ್ತು ಬೇಡಿಕೆಯೂ ಇರುತ್ತದೆ. ಪರಿಹಾರ: ಬುಧವಾರ ಹನುಮಾನ್ ಚಾಲಿಸೆಯನ್ನು ಪಠಿಸಿರಿ. ಸ್ಕೈ ಬ್ಲೂ ಬಣ್ಣ ಬಳಸಿ. ದಿನಾಂಕ 6, 15, 24 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 6 ಕುಟುಂಬ, ಪ್ರೀತಿ ಮತ್ತು ಸಂತೋಷದ ವಾರವಾಗಲಿದೆ. ಕುಟುಂಬ, ಮನೆ ಮತ್ತು ಸಂಬಂಧಗಳಲ್ಲೇ ಈ ವಾರ ಹೆಚ್ಚು ಗಮನ. ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಬೆಂಬಲ. ಹಣದ ವಿಷಯದಲ್ಲಿ ಮನೆ ಖರ್ಚು ಹೆಚ್ಚಾಗಬಹುದು. ಸಂಬಂಧಗಳಲ್ಲಿ ಶಾಂತಿ, ಪ್ರೀತಿ ಮತ್ತು ಹೊಂದಾಣಿಕೆ. ಪರಿಹಾರ: ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿರಿ. ಕುಟುಂಬ ಸಮೇತವಾಗಿ. ಬಣ್ಣ ಹಸಿರು. ದಿನಾಂಕ 7, 16, 25 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 7 ಅತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ವಾರವಾಗಲಿದೆ. ಈ ವಾರ ನೀವು ಆಂತರಿಕ ಶಕ್ತಿ, ಧ್ಯಾನ ಮತ್ತು ಆತ್ಮಪರಿಶೀಲನೆಯ ಕಡೆ ಹೆಚ್ಚು ಒಲವು ಹೊಂದುತ್ತೀರಿ. ಸರಿಯಾದ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸ್ಪಷ್ಟತೆ ತರುತ್ತವೆ. ಸಂಬಂಧಗಳಲ್ಲಿ ಗೊಂದಲ ತಪ್ಪಿಸಿ ಕೂಲ್ ಆಗಿರಬೇಕು. ಪರಿಹಾರ: ದಿನಕ್ಕೆ 10, 15 ನಿಮಿಷ ಧ್ಯಾನ ಮಾಡಿರಿ. ನೇರಳೆ ಬಣ್ಣ ಉತ್ತಮ. ದಿನಾಂಕ 8, 17, 26 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 8 ಹಣ ಬಂದು ಸೇರುವ ಮತ್ತು ಮುರಿದ ಸಂಬಂಧಗಳು ಮರು ಹೊಂದಾಣಿಕೆಯಾಗುವ ವಾರವಾಗಲಿದೆ. ಈ ವಾರ ನಿಮ್ಮ ಹಣ, ಅಧಿಕಾರ, ಕೆಲಸದ ಉತ್ತಮ, ಪ್ರೀತಿ, ಪ್ರೇಮದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಮತ್ತೆ ಸರಿ ಮಾಡಿಕೊಳ್ಳುವ ವಾರವಾಗಲಿದೆ. ಹಣದ ಹರಿವು ಉತ್ತಮ, ಆದರೆ ಆರೋಗ್ಯದ ಕಡೆ ಗಮನವಿರಲಿ. ಪರಿಹಾರ: ಶನಿವಾರ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿರಿ. ಕಪ್ಪು ಬಣ್ಣ ನಿಮಗೆ ಲಕ್ಕಿ. ದಿನಾಂಕ 9, 18, 27 ರಲ್ಲಿ ಹುಟ್ಟಿದವರ ಲೈಫ್ ಪಾತ್ ನಂಬರ್ 9 ಕೆಲಸ ಪೂರ್ತಿಯಾಗುವ ಸಮಯ ಮತ್ತು ಅದಕ್ಕೆ ಪ್ರತಿಫಲದ ವಾರವಾಗಲಿದೆ. ಹಳೆಯ ಕೆಲಸಗಳು ಪೂರ್ಣತೆಗೆ ಬರುತ್ತವೆ. ಹಳೆಯ ವಿಚಾರಗಳಿಗೂ ಕ್ಲಿಯರ್ಗೆ ಬರುತ್ತದೆ.
ತಕ್ಷಣದ ಹಣದ ಹರಿವು, ಆದರೆ ಆರೋಗ್ಯ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಪರಿಹಾರ: ಮಂಗಳವಾರ ಹನುಮಾನ್ ದರ್ಶನ ಮಾಡಿರಿ. ಬಣ್ಣ ಕೆಂಪು ಮತ್ತು ನೇರಳೆ ಉತ್ತಮ. ಈ ವಾರ ಭವಿಷ್ಯ ನಿಮಗೆ ಸ್ಪಷ್ಟತೆ, ಶಾಂತಿ ಮತ್ತು ಸರಿಯಾದ ಮಾರ್ಗದರ್ಶನ ತಂದುಕೊಡಲಿ ಎಂದು ಹಾರೈಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಲೈಫ್ ಪಾತ್ ನಂಬರ್ ಅನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನಷ್ಟು ಜ್ಯೋತಿಷ್ಯದ ಮಾರ್ಗದರ್ಶನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.